ಸೊ ಫ್ರೆಂಡ್ಸ್, ನಾನು ನಿಮ್ಮ ಹಳ್ಳಿ ಹುಡುಗ ಲಿಕ್ಕಿ. ಸೊ ಫ್ರೆಂಡ್ಸ್, ನಾವು ಇವತ್ತು ಭದ್ರಾವತಿಯಲ್ಲಿರುವ ಭದ್ರಾ ಚೆಕ್ ಡ್ಯಾಮಿಗೆ ಬಂದಿದ್ದೀವಿ. ಇದು ಕೇವಲ ಭದ್ರಾವತಿಯಿಂದ 9 ಕಿಲೋಮೀಟರ್ ಇರುವ ಈ ಚೆಕ್ ಡ್ಯಾಮು ಎಷ್ಟೋ ರೈತಾಪಿ ಜನಗಳಿಗೆ ಸಹಾಯವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಈ ಚೆಕ್ ಡ್ಯಾಮ್ ಭದ್ರಾವತಿಯಿಂದ 9 ಕಿಲೋಮೀಟರ್ ಇದ್ದು ಇದರ ಮೂಲ ಸ್ಥಳ ಭದ್ರಾ ಡ್ಯಾಮ್ ಅಂದರೆ ಈಗಿನ ಲಕ್ಕವಳ್ಳಿ ಡ್ಯಾಮ್ ಆಗಿರುತ್ತದೆ. ಈ ಚೆಕ್ ಡ್ಯಾಮ್ ಇಂದ ಮುಂದುವರಿಯುವ ನದಿಯು ಸುಮಾರು 139 ಕಿಲೋಮೀಟರ್ ಅಷ್ಟು ದೂರಕ್ಕೆ ಹರಿದು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ತುಂಗಾ ನದಿ ಮತ್ತು ನಮ್ಮ ಭದ್ರಾ ನದಿ ಜೊತೆ ಕೂಡಿಕೊಂಡು ತುಂಗಭದ್ರಾ ಎಂದು ಹೆಸರು ಸೇರಿಕೊಂಡಿದೆ. ಈ ನದಿಯು ಮುಂದೆ ಕೃಷ್ಣಾ ನದಿ ಸೇರಿ ಬಂಗಾಳ ಕೊಲ್ಲಿಯಲ್ಲಿ ಈ ನದಿಯು ಮುಗಿಯುತ್ತದೆ ಮತ್ತು ಇಲ್ಲಿನ ಜನರು ಈ ಚೆಕ್ ಡ್ಯಾಮ್ ಗಳನ್ನು ನಂಬಿಕೊಂಡು ಕೃಷಿಯನ್ನು ನಡೆಸುತ್ತಿದ್ದಾರೆ. ಈ ಚೆಕ್ ಡ್ಯಾಮ್ ನ ನೀರನ್ನು ಬಳಸಿಕೊಂಡು ವಿದ್ಯುತ್ ಅನ್ನು ತಯಾರಿಯು ಕೂಡ ನಡೆಯುತ್ತಿದೆ ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಪ್ರವಾಸಿ ತಾಣವಾಗಿದ್ದು ಈ ಚೆಕ್ ಡ್ಯಾಮ್ಗೆ ಬರುವ ಪ್ರವಾಸಿಗರು ಇಲ್ಲಿ ತಿಳಿದಿರುವ ಓರ್ವ ಮಾಹಿತಿಗಾರರನ್ನು ಜೊತೆಗೆ ಕರೆದುಕೊಂಡು ಬರುವುದು ಉತ್ತಮ. ಏಕೆಂದರೆ ನೀರಿನಲ್ಲಿಯೇ ಕೆಲವು ಜಾಗಗಳಲ್ಲಿ ಬಂಡೆಯ ಮೂಲೆಗಳಿದ್ದು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಈಜಲು ಹೋಗಬೇಡಿ ಮತ್ತು ಈ ಚೆಕ್ ಡ್ಯಾಮ್ಗೆ ಬಂದಿರುವ ಪ್ರವಾಸಿಗರು ಪರಿಸರವನ್ನು ನಾಶ ಮಾಡದೆ ಸ್ವಚ್ಛತೆಯನ್ನು ಕಾಪಾಡಿ. ಹಾಗೆ ಇಲ್ಲಿ ಬಂದಿರುವ ಪ್ರವಾಸಿಗರಲ್ಲಿ ಇಲ್ಲಿರುವ ಸೌಂದರ್ಯದ ಅನಿಸಿಕೆಯನ್ನು ಕೇಳೋಣ ಬನ್ನಿ. ಸರ್, ಇದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಹೇಳ್ತೀರಾ? ಮುಂಚೆ ಮಾಮೂಲಿ ನದಿ ನೀರು ಹೋಗ್ತಾ ಇತ್ತು. ಈಗ ಅದನ್ನು ಸ್ವಲ್ಪ ನದಿ ನೀರು ಮಾಮೂಲಿ ಹೋಗೋದು ಅದ್ರ ಬದಲು ಸ್ವಲ್ಪ ಡೈವರ್ಟ್ ಮಾಡಿ ವಿದ್ಯುತ್ ಉತ್ಪಾದನೆ ಬಗ್ಗೆ ಸರ್ಕಾರ ಗಮನ ಹರಿಸಿದೆ. ಅದಂತರ ಒಳ್ಳೆ ಅಭಿಪ್ರಾಯನೇ ಅದು. ಹಾಗೆ ಬಂದು ಹೋಗೋರೆಲ್ಲ ಸ್ವಲ್ಪ ನೀಟಾಗಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಇನ್ನೂ ಒಳ್ಳೇದಂತ ಹೇಳ್ಬೋದು. ಒಳ್ಳೆ ಪ್ರಕೃತಿ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತಲು ಪ್ಲಾಸ್ಟಿಕ್ ಮಾಡಬೇಡಿ, ಕ್ಲೀನಿಂಗ್ ಕುಡಿಬೇಡಿ, ಆಮೇಲೆ ಪ್ರವಾಸೋದ್ಯಮ ಅಂತ ಮಾಡಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬಹುದು. ಪ್ಲೇಸ್ ಅಲ್ಲಿ ಎಲ್ಲ ಒಂದು ಸಾಯಂಕಾಲ ಒಂದು 4 ಗಂಟೆಯಿಂದ 6 ಗಂಟೆ 7 ಗಂಟೆ ಜನಗಳಿಗೆ ಬಂದು ಪ್ರವಾಸೋದ್ಯಮ ಮಾಡಿದ್ರೆ ಇಲ್ಲಿ ಊರ್ನ ಹಳ್ಳಿ ಇಲ್ಲಿ ಹತ್ತಿರದವ್ರಿಗೆಲ್ಲ ಇದಾಗ್ತದೆ, ಅನುಕೂಲ ಆಗ್ತದೆ. ಇದನ್ನು ಸುಮ್ಮನೆ ಒಂದೇ ಕರೆಂಟ್ ಅಂತ ಮಾಡಿದ್ರೆ ಅಷ್ಟೇ ಖಾಲಿ ಗೌರ್ಮೆಂಟ್ ಬಂದ್ರೆ ಎಲ್ಲರಿಗೆ ಊರ್ನವರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ವಾಕಿಂಗ್ ಟ್ರ್ಯಾಕ್ ಮಾಡಿ ಏನೋ ಒಂದು ಮಾಡಿಕೊಟ್ರೆ ಯೂಸ್ ಆಗುತ್ತೆ. ಒಳ್ಳೆ ಪವರ್ ಜನರೇಟರ್ ಜೊತೆ ಬಿಸ್ನೆಸ್ ಆಗುತ್ತೆ ಅಂತ ನಮ್ಮ ಲೆಕ್ಕ. ಸರ್, ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿದೆ ಇದು. ಸೂಪರ್ ಒಳ್ಳೆ ನೇಚರ್ ತುಂಬಾ ಚೆನ್ನಾಗಿದೆ. ಸ್ವಿಮ್ ಮಾಡಕ್ಕಲ್ಲಿ ಹಾಳ ಇಲ್ಲ. ಗೆಳೆಯರೇ, ನೋಡೋದ್ರಲ್ಲ, ಈ ತರಹದ ಪ್ರವಾಸಿ ತಾಣಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಬೇಗ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.